बोलो भारत माता की, ಭಾರತ್ ಮಾತಾ ಕಿ. ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರೇ, ಸಚಿವರಾದ ರಹೀಂ ಖಾನ್ ಸರ್ ಅವರೇ, ಎಂಎಲ್ಸಿಗಳಾದ ಚಂದ್ರಶೇಖರ್ ಪಾಟೀಲ್ ಸರ್ ಅವರೇ, ಬೂಡಾ ಅಧ್ಯಕ್ಷರಾದ ಜಾಬ್ ಶೆಟ್ಟಿ ಸರ್ ಅವರೇ, ಮುನ್ಸಿಪಾಲಿಟಿ ಅಧ್ಯಕ್ಷರಾದ ನಮ್ಮ ಗೌಸುದ್ದೀನ್ ಅವರೇ, ನಮ್ಮ ಮಾಲಾ ಮೇಡಮ್ ರವರೇ, ಗ್ಯಾರಂಟಿ ಅಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡೆ ಅವರೇ, ಹನುಮಂತರಾವ್ ಚೌಹಾಣ್ ಸರ್ ಅವರೇ, ಡಿಸಿ ಅವರಾದ ಶಿಲ್ಪಾ ಶರ್ಮಾ ಅವರೇ, CS ಅವರಾದ ಗಿರೀಶ್ ಅವರೇ, ನಮ್ಮ ಅಡಿಷನಲ್ SP ಅವರೇ, ಹಾಗೂ ನಮ್ಮ ಪಾಪ್ನಾಶ್ ಅಧ್ಯಕ್ಷರು ಚಂದ್ರಕಾಂತ್ ಶೆಟ್ಕಾರ್ ಅವರಿಗೂ, ಹಾಗೂ ಇಲ್ಲಿ ಉಪಸ್ಥಿತರುವ ಎಲ್ಲರಿಗೂ, ಎಲ್ಲ ಭಕ್ತಾದಿಗಳಿಗೂ, ಎಲ್ಲ ನಮ್ಮ ಮಾಧ್ಯಮದ ಮಿತ್ರರಿಗೂ ಎಲ್ರಿಗೂ ನನ್ನ ವತಿಯಿಂದ ನಮಸ್ಕಾರಗಳು. ಮೊದಲನೇದಾಗಿ ತಾವೆಲ್ಲರೂ ಇವತ್ತಿನ ದಿವಸ ಏನು ಕಾರ್ ರ್ಯಾಲಿ ಮುಖಾಂತರ ಮತ್ತು ಭವ್ಯವಾಗಿ ನಮಗೆಲ್ಲರಿಗೂ ಸ್ವಾಗತ ಮಾಡಿದ್ದೀರಿ. ತಮಗೆಲ್ಲರಿಗೂ ನನ್ನ ವತಿಯಿಂದ ನಾನು ಕೋಟಿ ನಾನು ಧನ್ಯವಾದಗಳು ನಾನು ಸಲ್ಲಿಸುತ್ತೇನೆ. ಒಂದು ಬಹಳ ಖುಷಿಯ ದಿನ ಇವತ್ತಿನ ದಿವಸ, ಸಂತೋಷದ ದಿನ. ಐತಿಹಾಸಿಕ ಪಾಪ್ನಾಶ್ ದೇವಸ್ಥಾನದ ನಾವೇನು 22 ಕೋಟಿ ಕೇಂದ್ರ ಸರ್ಕಾರ ವತಿಯಿಂದ ನಾವು ತಗೊಂಡು ಬಂದು ನಾವೇನು ಕಾಮಗಾರಿಯನ್ನು ನಾವು ಚಾಲನೆ ಮಾಡಿದ್ದೀವಿ. ಇಡೀ ನಮ್ಮ ಜಿಲ್ಲೆ, ನಮ್ಮ ಕ್ಷೇತ್ರಕ್ಕೆ ಒಂದು ಹೆಮ್ಮೆಯ ವಿಚಾರ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದರಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಏನು ಟೂರಿಸಂ ಮಿನಿಸ್ಟರ್ ಇದ್ದಾರೆ ಗಜೇಂದ್ರ ಸಿಂಗ್ ಶೇಖಾವತ್ ಸರ್ ಅವರು, ನಾನು ಸಂಸದನಾದ ತಕ್ಷಣ ನಾನು ಸುಮಾರು ಸಲ ಅವರಿಗೆ ನಾನು ಹೋಗಿ ಭೇಟಿ ಮಾಡಿ ಪಾಪ್ನಾಶ್ ದೇವಸ್ಥಾನಕ್ಕೆ ನೀವು ಅನುದಾನ ನೀವು ಬಿಡುಗಡೆ ಮಾಡ್ರಿ ಅಂತ ನಾನು ಕೇಳಿ, ಅವರು ಅನುದಾನ ಬಿಡುಗಡೆ ಮಾಡಿದ್ದಾದ್ಮೇಲೂ ಕೂಡ ನಾನು ಅವರಿಗೆ ಹೋಗಿ ನಾನು ಧನ್ಯವಾದ ಹೇಳಿ, ಮತ್ತೆ ರಾಜ್ಯ ಸರ್ಕಾರದಲ್ಲಿ ನಮ್ಮ HK ಪಾಟೀಲ್ ಸರ್ ಹೋಗಿ ಭೇಟಿ ಮಾಡಿ ಟೆಂಡರ್ ಪ್ರಕ್ರಿಯೆ ನೀವು ಬೇಗ ಮುಗಿಸಿ ಅಂತ ಹೇಳಿ, ಅದಾದ್ಮೇಲೆ ಟೆಂಡರ್ ಆಯಿತು, ಅದಾದ್ಮೇಲೆ ಗುತ್ತಿದಾರ ಏಜೆನ್ಸಿ ಫೈನಲ್ ಆಯಿತು. ಮತ್ತೆ ಇವತ್ತಿನ ದಿವಸ ಏನು ಬರುವ ದಿನಗಳಲ್ಲಿ ಶಿವರಾತ್ರಿ ಮಹಾಶಿವರಾತ್ರಿ ಕೂಡ ಇದೆ. ಒಂದು ಪವಿತ್ರವಾದ ಒಂದು ತಿಂಗಳಿನಲ್ಲಿ ನಾವು ಪಾಪ್ನಾಶ್ ದೇವಸ್ಥಾನದ ಕಾಮಗಾರಿ ನಾವು ಚಾಲನೆ ಮಾಡಿದ್ದೀವಿ. ಬಹಳಷ್ಟು ಖುಷಿ ಆಗ್ತಾ ಇದೆ, ಬಹಳಷ್ಟು ಸಂತೋಷ ಆಗ್ತಾ ಇದೆ. ಇದೇ ರೀತಿಯಲ್ಲಿ ಅಭಿವೃದ್ಧಿ ಪಥದಲ್ಲಿ ನಾವು ಹೋಗ್ತೀವಿ ಅಂತ ನಾನು ನಿಮಗೆ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಈಗ ಇದರಲ್ಲಿ ಸಾಕಷ್ಟು ಈಗ 22 ಕೋಟಿಯಲ್ಲಿ ಏನೇನು ಬರದೆ ಅಂತ ಸಾಕಷ್ಟು ಜನರ ಒಂದು ಡೌಟ್ ಇರಬಹುದು. ನಾವು ಕೂಡ ವಿಡಿಯೋ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ರೀತಿಯಲ್ಲಿ ನಾವು ಈಗಾಗಲೇ ನಾವು ಹೇಳಿದೀವಿ. ಆದರೂ ಕೂಡ ಮತ್ತೊಂದ್ಸಲ ಏನು 22 ಕೋಟಿಯಲ್ಲಿ ಏನೇನು ಇದೆ ಅಂತ ಅನ್ನೋದು ಒಂದ್ಸಲ ನಾನು ಎಲ್ಲರಿಗೂ ಓದಿ ಹೇಳ್ತೀನಿ. ಇದರಲ್ಲಿ ಪ್ರಪೋಸ್ಡ್ ಶೂ ಸ್ಟ್ಯಾಂಡ್ ಏರಿಯಾ, ಕ್ಲೋಕ್ ರೂಮ್ ಮತ್ತೆ ಟಾಯ್ಲೆಟ್ ಬ್ಲಾಕ್ ಇದು 1,42,00,000 ರೂಪಾಯಿದ ಒಂದು ಆಕ್ಷನ್ ಪ್ಲಾನ್ ದಲ್ಲಿದೆ, ಒಂದು ಡಿಸೈನ್ ದಲ್ಲಿದೆ. ಅದ್ರ ಜೊತೆ ಪಾರ್ಕಿಂಗ್ ಏರಿಯಾ ಡೆವಲಪ್ಮೆಂಟ್ಗೋಸ್ಕರ 40 ಲಕ್ಷ ರೂಪಾಯಿ ಇದೆ. ಜಾತ್ರಾ ಕಾಂಪ್ಲೆಕ್ಸ್ ಒಂದು 6 ಶಾಪ್ಗಳು ಆಗ್ತವೆ, ಅದು 14 ಲಕ್ಷ ರೂಪಾಯಿದಲ್ಲಿ ಆಗ್ತಾ ಇದೆ. ಪಾಂಡ್ ಹತ್ರ ಚೇಂಜಿಂಗ್ ರೂಮು ಅದನ್ನು ತುಂಬಾ ಅವಶ್ಯಕತೆ, ಅದು 53 ಲಕ್ಷ ರೂಪಾಯಿದಲ್ಲಿ ಕೆಲಸ ಆಗೋದಿದೆ. ಪಾಂಡ್ ಮತ್ತು ಸರೌಂಡಿಂಗ್ ಏರಿಯಾ ಕೆಲಸ ಕಾಮಗಾರಿ 64 ಲಕ್ಷ ರೂಪಾಯಿದಿದೆ. ಒಂದು ಪ್ರಸಾದ್ ನಿಲಯ, ಎಲ್ಲರಿಗೆ ಒಂದು ಜಾಗ ಇರಬೇಕು ಪ್ರಸಾದ್ ಸ್ವೀಕರಿಸುವುದಕ್ಕೆ ಅಂತ, ಅದು ಕೂಡ ಆಗ್ತಾ ಇದೆ. ಮೇನ್ ಟೆಂಪಲ್ ವರ್ಕು ಅದು 1 ಕೋಟಿ ರೂಪಾಯಿದು. ಪಿಲ್ಗ್ರಿಮ್ ಮತ್ತೆ ರೆಸ್ಟಿಂಗ್ ಅಂಡ್ ವೇಟಿಂಗ್ ಬ್ಲಾಕ್, ಭಕ್ತಾದಿಗಳು ಈಗ ನೋಡಿ ಬರೀ ಬೀದರ್ ಜಿಲ್ಲೆ ಅಷ್ಟೇ ಇಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲಾ ಕಡೆಯಿಂದ ಭಕ್ತಾದಿಗಳು ಪಾಪ್ನಾಶ್ ದೇವಸ್ಥಾನಕ್ಕೆ ಬರ್ತಾರೆ. ಅವರಿಗೆ ಒಂದು ವಿಶ್ರಾಂತಿ ಮಾಡುವುದಕ್ಕೆ ಒಂದು ನಿಲಯ ಮಾಡಬೇಕು ಅಂತ 1,70,00,000 ರೂಪಾಯಿದಲ್ಲಿ ಅದು ಆಗ್ತಾ ಇದೆ. ಅದ್ರ ಜೊತೆ ಕಲ್ಚರಲ್ ಅಂಡ್ ರೆಕ್ರಿಯೇಷನ್ ಸೆಂಟರ್ ಅಂದ್ರೆ ಒಂದು ಓಪನ್ ಥಿಯೇಟರ್ ತರ 4,77,00,000 ರೂಪಾಯಿದಲ್ಲಿ ಅದು ಒಂದು ಆಗಲಿದೆ. ಇನ್ನೊಂದು ಟಾಯ್ಲೆಟ್ ಬ್ಲಾಕ್ 68 ಲಕ್ಷ ರೂಪಾಯಿದು. ಅನ್ನದಾಸೋಹ ಕಟ್ಟಡ ಅದು ಕೂಡ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗದಿದೆ. 75,000 ಲೀಟರ್ ಕೆಪಾಸಿಟಿ ಒಂದು ವಾಟರ್ ಟ್ಯಾಂಕ್ ಅದು ಕೂಡ 60 ಲಕ್ಷ ರೂಪಾಯಿ. ರಸ್ತೆ ಮತ್ತೆ ವಾಕ್ವೇಗೋಸ್ಕರ 1,80,00,000 ರೂಪಾಯಿ. ಲ್ಯಾಂಡ್ಸ್ಕೇಪ್ಗೋಸ್ಕರ 93 ಲಕ್ಷ ರೂಪಾಯಿ. ಎಂಟ್ರೆನ್ಸ್ ಗೇಟ್ ಆಸ್ ಪರ್ ಡಿಸೈನ್ ಅದು ಮತ್ತೆ 90 ಲಕ್ಷ ರೂಪಾಯಿ. ಕಾಂಪೌಂಡ್ ವಾಲ್ ಮತ್ತೆ ಫೆನ್ಸಿಂಗ್ ಅದು 40 ಲಕ್ಷ ರೂಪಾಯಿ. STP ಯೂನಿಟ್, ಸೂವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅದು ಕೂಡ 85 ಲಕ್ಷ ರೂಪಾಯಿ. ಇವೆಲ್ಲ ಒಟ್ಟಿಗಾಗಿ 22 ಕೋಟಿ ಏನು ಅನುದಾನ ಇವತ್ತು ದಿವಸ ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿ ಈಗ ಕಾಮಗಾರಿ ಕೂಡ ಚಾಲನೆ ಕೊಟ್ಟಿದ್ದೀವಿ. ಇದು ನಮ್ಮ ಜಿಲ್ಲೆಗೆ ಒಂದು ಟೂರಿಸಂ ಹಬ್ಗೋಸ್ಕರ, ಯಾಕಂದ್ರೆ ಪಾಪ್ನಾಶ್ ದೇವಸ್ಥಾನ ಬರೀ ನಮ್ಮ ಜಿಲ್ಲೆಗಷ್ಟೇ ಸೀಮಿತ ಇಲ್ಲ, ನಮ್ಮ ಇಡೀ ರಾಜ್ಯ, ನಮ್ಮ ಭಾರತ ದೇಶಕ್ಕೆ ಒಂದು ಐತಿಹಾಸಿಕ ಒಂದು ಸ್ಥಳ. ಇದಕ್ಕೆ ಸಾಕಷ್ಟು ಜನ ಬರ್ತಾರೆ, ಅವ್ರಿಗೆ ಅನುಕೂಲ ಆಗಬೇಕು, ಒಳ್ಳೆ ರೀತಿಯಲ್ಲಿ
ಅಭಿವೃದ್ಧಿ ಆಗ್ಬೇಕೆಂಬ ಉದ್ದೇಶದಿಂದ ನಾವೆಲ್ಲರೂ ಹೋಗಿ ಸರ್ಕಾರದ ವತಿಯಿಂದ ನಾವು ಅನುದಾನ ತಗೊಂಡು ಬಂದು ಕಾಮಗಾರಿಯನ್ನು ಕೂಡ ಚಾಲನೆ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಟೂರಿಸಂ ಇಂಪ್ರೂವ್ ಆಗುತ್ತೆ. ಈಗ ಟೂರಿಸಂ ಯಾಕೆ ಮುಖ್ಯ ಅಂತಂದ್ರೆ, ಈಗ ನಮ್ಮ ಎಕಾನಮಿ ಇಂಪ್ರೂವ್ ಆಗಬೇಕು ಅಂತಂದ್ರೆ ಕ್ಯಾಶ್ ಫ್ಲೋ ಹೊರಗಡೆಯಿಂದ, ಜಿಲ್ಲೆ ಹೊರಗಡೆಯಿಂದ ಇಲ್ಲಿ ಒಳಗೆ ಬಂದ್ರೆ ಮಾತ್ರ ನಮ್ಮ ಎಕಾನಮಿ ಇಂಪ್ರೂವ್ ಆಗುತ್ತೆ, ನಮ್ಮ ಜನರ ಹತ್ರ ಇನ್ನೂ ದುಡ್ಡು ಜಾಸ್ತಿ ಆಗುತ್ತೆ. ಅದಕ್ಕೆ ಟೂರಿಸಂಗೆ ನಾವು ಫೋಕಸ್ ಮಾಡ್ತಾ ಇದೀವಿ. ಈ 22 ಕೋಟಿ ಜೊತೆ ಮತ್ತೆ ನಮ್ಮ ಬೀದರ್ ಫೋರ್ಟ್ ಕೂಡ ಐತಿಹಾಸಿಕ ಒಂದು ನಮ್ಮ ಫೋರ್ಟ್, ಅದಕ್ಕೂ ಕೂಡ 25 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಅದು ಕೂಡ ಟೆಂಡರ್ ಪ್ರಕ್ರಿಯೆ ಈಗಾಗಲೇ ಕೆಲವು ದಿನಗಳಲ್ಲಿ ಪ್ರಾರಂಭ ಆಗಲಿದೆ. ಬಹಳ ಒಂದು ಖುಷಿಯ ಸಂಗತಿ. ಇದೇ ರೀತಿಯಲ್ಲಿ ಎಲ್ಲ ಒಂದು ಧಾರ್ಮಿಕ ಒಂದು ಏನು ಸ್ಥಳಗಳಿಗೆ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಬಡವರಿಗಾಗಿ ನಾವು 50,000 ಮನೆಗಳು ನಾವು ತಗೊಂಡು ಬಂದಿದ್ದೀವಿ. ಈ ರೀತಿ ನನಗೆ ನೀವು ಎಲ್ಲರೂ ಆಶೀರ್ವಾದ ಮಾಡಿ ನನಗೆ ಲೋಕಸಭೆಗೆ ನೀವು ಕಳಿಸ್ಕೊಟ್ಟಿದ್ದಾದ್ಮೇಲೆ ಸುಮಾರು ಸಲ ನಾನು ಎಲ್ಲ ನಮ್ಮ ನಿತಿನ್ ಗಡ್ಕರಿ ಸರ್ ಇರ್ಬೋದು, ಶೇಖಾವತ್ ಸರ್ ಇರ್ಬೋದು, ಈ ತರ ಸುಮಾರು ಎಲ್ಲ ನಮ್ಮ ಸಚಿವರುಗಳಿಗೆ ನಾನು ಹೋಗಿ ಭೇಟಿ ಮಾಡಿ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಅದಕ್ಕೆ ನನ್ನ ವತಿಯಿಂದ ತಮ್ಮೆಲ್ಲರ ಪರವಾಗಿ ತಮ್ಮೆಲ್ಲರ ವತಿಯಿಂದ ಕೂಡ ನಮ್ಮ ಕೇಂದ್ರ ಸಚಿವರು ಗಜೇಂದ್ರ ಸಿಂಗ್ ಶೇಖಾವತ್ ಸರ್ ಅವರಿಗೂ ಕೂಡ ನಾನು ಅಭಿನಂದನೆಗಳು, ಹಾರ್ದಿಕ ಅಭಿನಂದನೆಗಳು ನಾನು ಸಲ್ಲಿಸುತ್ತೇನೆ. ಯಾಕಂದ್ರೆ ಅವರು ಸ್ಪಂದನೆ ಮಾಡಿದ್ದಾರೆ. ಜೊತೆ ನಿತಿನ್ ಗಡ್ಕರಿ ಸರ್ ಕೂಡ ಯಾವಾಗಲೂ ನಾನು ನೋಡ್ತೀನಿ ಬಹಳಷ್ಟು ಆಕ್ಸೆಸಿಬಲ್ ಇದ್ದಾರೆ. ಅವರು ಕೂಡ ಪಕ್ಷಾತೀತವಾಗಿ ಈ NH ಏನ್ ಕಾಮಗಾರಿ ನಡೀತಾ ಇದೆ, 106 ಕೋಟಿ CRF ಇರ್ಬೋದು, NHA ಎಲ್ಲ ರೀತಿಯಲ್ಲಿ ಕಾಮಗಾರಿ ಆಗ್ತಾ ಇದೆ. ರೈಲ್ವೆದು ನಮ್ಮ ಜಿಲ್ಲೆಯಲ್ಲಿ 100 ಕೋಟಿ ಕಾಮಗಾರಿ ಈಗಾಗಲೇ ಆಗ್ತಾ ಇದೆ. ನಮ್ಮ MOS ನಮ್ಮ ಸೋಮಣ್ಣ ಸರ್ ಅವರು ಕೂಡ ಯಾವಾಗಲೂ ಸ್ಪಂದಿಸ್ತಾರೆ. ಇದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲೂ ಕೂಡ ಸ್ವಲ್ಪ ಸಚಿವರು ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡ್ತಾರೆ. ಅದಕ್ಕೆ ಅವರಿಗೂ ಕೂಡ ನನ್ನ ವತಿಯಿಂದ ನಾನು ಹಾರ್ದಿಕ ನಾನು ಅಭಿನಂದನೆಗಳು ನಾನು ಸಲ್ಲಿಸುತ್ತೇನೆ. ಅದಕ್ಕೆ ಇವತ್ತಿನ ದಿವಸ ತಾವು ಕೂಡ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಂದು ಭಾಗಿಯಾಗಿದ್ದೀರಿ. ಪಾಪನಾಸ್ ದೇವಸ್ಥಾನ ಒಂದು ಅಭಿವೃದ್ಧಿ ಪಥದಲ್ಲಿ ಬರೋ ಒಂದು ಕಾಮಗಾರಿ ಚಾಲನೆಯಲ್ಲಿ ಕೂಡ ತಾವು ಕೂಡ ಭಾಗಿಯಾಗಿದ್ದೀರಿ. ತಮಗೂ ಕೂಡ ನಾನು ಅಭಿನಂದನೆಗಳು ನಾನು ಸಲ್ಲಿಸ್ತೇನೆ. ಈಗ ಅದ್ರ ಜೊತೆ ಇನ್ನೊಂದು ಏನ್ ಹೇಳಬೇಕು ಅಂತಂದ್ರೆ, ನಮ್ಮ ಯಾರು ವಿರೋಧಿಗಳು ಅಂತ ಹೇಳಬಾರ್ದು, ಆದ್ರೂ ಕೂಡ ಇವತ್ತಿನ ದಿವಸ ಅವ್ರು ತೋರಿಸಿದ್ದಾರೆ. ಈಗ ಅವರು ನಾವು ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತಂದ್ರೆ ಅವರು ಕೂಡ ಖುಷಿಯಿಂದ ಸಂತೋಷದಿಂದ ತಾವು ಕೂಡ ಯುವಕರಾಗಿದ್ದೀರಿ, ಅನುದಾನ ತಗೊಂಡು ಬಂದಿದ್ದೀರಿ, ನಾವು ಕೂಡ ನಿಮ್ ಜೊತೆ ಇದ್ದೀವಿ, ನಾವು ಇನ್ನೂ ಜಾಸ್ತಿ ನೀವು ಅಭಿವೃದ್ಧಿ ಮಾಡ್ರಿ ಅಂತ ನನ್ನ ಅನಿಸಿಕೆ ನಾನು ಎಕ್ಸ್ಪೆಕ್ಟ್ ಮಾಡಿತ್ತು. ಬಹುಶಃ ಇವರು ಕೂಡ ಅಭಿನಂದನೆ ಸಲ್ಲಿಸ್ತಾರೆ. ಯಾಕಂದ್ರೆ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ ಅಂತಂದ್ರೆ ಯಾರಿಗೆ ಕಷ್ಟ, ಯಾರಿಗಾದ್ರೂ ಸಮಸ್ಯೆ ಆಗ್ತಾ ಇದೆಯಾ, ಯಾರಿಗಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆಯಾ? ಅದಕ್ಕೆ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದು ಅವರು ಕೂಡ ಅಭಿನಂದನೆ ಸಲ್ಲಿಸಿ ಅವರು ಕೂಡ ಭಾಗಿಯಾಗ್ತಾರೆ, ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಗತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿತ್ತು. ಆದ್ರೂ ಕೂಡ ಅವರು ಒಂದು ರೀತಿಯಲ್ಲಿ ರಾಜಕೀಯದಲ್ಲಿ ತಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯಾವತ್ತೂ ರಾಜಕೀಯ ತರಬಾರ್ದು. ಆದ್ರೂ ಕೂಡ ಅವ್ರು ರಾಜಕೀಯ ತಂದು ಇವತ್ತಿನ ದಿವಸ ನಾವು 7ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ನಾವು ಪೂಜೆ ಇಟ್ಟಿದೀವಿ ಅಂತಂದ್ರೆ ಅವರು ಕೂಡ 10ವರೆಗೆ ನಾವು ಪೂಜೆ ಮಾಡ್ತೀವಿ ಅಂತ ಒಂದು ಇದು ಮಾಡ್ತಾರೆ. ಫಸ್ಟ್ ಮಾಡಿದ್ ನಾವು. ಇವ್ರ ಉದ್ದೇಶ ಏನು ನಾವು ಜಗಳ ಹಚ್ಚಬೇಕು, ಕಾರ್ಯಕ್ರಮ ಸಕ್ಸಸ್ಫುಲ್ ಆಗ್ಬಾರ್ದು, ಯಶಸ್ವಿ ಆಗ್ಬಾರ್ದು ಅಂತ. ಆದ್ರೂ ಕೂಡ ಇವತ್ತಿನ ದಿವಸ ನಮ್ಮೆಲ್ಲ ಪೊಲೀಸ್ ಅಧಿಕಾರಿಗಳು, ನಮ್ಮ SP ಅವರು, ಅಡಿಷನಲ್ SP, DSP ಅವರು ಬಹಳ ಒಳ್ಳೆ ರೀತಿಯಲ್ಲಿ ಅವರು ಕೂಡ ಏನು ಸಿಚುವೇಶನ್ ಇತ್ತು ಅದನ್ನು ಮ್ಯಾನೇಜ್ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಈಗ ಅದರ ಜೊತೆ ಕ್ಲಾರಿಫಿಕೇಶನ್ ಕೊಡ್ಲೇಬೇಕಾಗತ್ತೆ. ನಾನು BJP ಶಾಸಕರ ಒಂದು ವಿಡಿಯೋ ನಾನು ನೋಡಿದೆ, ಅವರು ಹೀಗೆ ಮಾಡ್ತಾ ಇದ್ದಾರೆ ಅಂತಂಬೋದು. ನಾನು ಅವ್ರಿಗೆ ಒಂದೇ ಪ್ರಶ್ನೆ ಕೇಳ್ತೀನಿ, ಏನಂತಂದ್ರೆ ಅವರು ಕೂಡ ರಾಜ್ಯ ಸರ್ಕಾರದಲ್ಲಿ ಈಗ ನಮ್ಮ ಸರ್ಕಾರ ಇದೆ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ. ಈಗ ಅವರು ಕೂಡ ಏನು ಕಾಮಗಾರಿ ಬರುತ್ತೆ, ಟೆಂಡರ್ ಪ್ರಕ್ರಿಯೆ ಆಗತ್ತೆ, ಟೆಂಡರ್ ಆದ್ಮೇಲೆ ಗುತ್ತಿದಾರ ಏಜೆನ್ಸಿ ಫಿಕ್ಸ್ ಆಗ್ತಾರೆ, ಅದಾದ್ಮೇಲೆ ಅವ್ರು ರಸ್ತೆ ಕಟ್ಟಡ ಅವರು ಪೂಜೆ ಮಾಡಕ್ ಹೋಗ್ತಾರೆ. ಸುಮಾರು ಸಲ ನಾನು ನೋಡಿದ್ದೀನಿ, ಮಾಧ್ಯಮದ ಮಿತ್ರರು ಕೂಡ ಅದನ್ನು ಕವರ್ ಮಾಡಿದ್ದಾರೆ, ಎಲ್ಲ ನ್ಯೂಸಲ್ಲಿ ಕೂಡ ಬಂದಿದೆ. ಈ ರಸ್ತೆ ನಾವು ಕಾಮಗಾರಿ ಚಾಲನೆ ಮಾಡಿದೀವಿ ಅಂತ. ಅದು ಎಲ್ಲ ಟೆಂಡರ್ ಆದ್ಮೇಲೆ ಆಗುತ್ತೆ, ಟೆಂಡರ್ ಆದ್ಮೇಲೆ ಗುತ್ತಿದಾರ ಏಜೆನ್ಸಿ ಫಿಕ್ಸ್ ಆದ್ಮೇಲೆ ಆಗತ್ತೆ. ಈಗ ಅವ್ರು ಮಾಡಿದ್ರೆ ಸರಿ, ಆದ್ರೆ ನಾನ್ ಮಾಡಿದ್ರೆ ತಪ್ಪ? ಇದು ಎಂತ ನ್ಯಾಯ? ಈ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇಲ್ಲ ಅಂತ ಅವ್ರು ಈ ತರ ಮಾಡೋದು ಎಷ್ಟರ ಮಟ್ಟಿಗೆ ಅದು ಸರಿ ಅಂತ ಅವರು ವಿಚಾರ ಮಾಡ್ಬೇಕಾಗತ್ತೆ. ಈ ಕೇಂದ್ರದಲ್ಲಿ ಹೌದು ನಮ್ಮ ಸರ್ಕಾರ ಇಲ್ಲ, ಆದ್ರೂ ಕೂಡ ನಾವು ಅನುದಾನ ನಾವು ತಗೊಂಡ್ ಬರ್ತಾ ಇದೀವಿ, ಸ್ಪಂದನೆ ಮಾಡ್ತಾ ಇದ್ರಿ, ಅದು ಅವರು ಕೂಡ ಸಪೋರ್ಟ್ ಮಾಡಬೇಕು, ಬೆಂಬಲ ಕೊಡಬೇಕು. ಅವ್ರು ಮಾಡಿದ್ರೆ ನಾನು ಮಾಡಿದ್ದೀನಿ, ಟೆಂಡರ್ ಆಯ್ತು, ಟೆಂಡರ್ ಪ್ರಕ್ರಿಯೆ ಆದ್ಮೇಲೆ ಗುತ್ತಿದಾರ ಏಜೆನ್ಸಿ ಫೈನಲ್ ಆಯ್ತು, ಅದಾದ್ಮೇಲೆ ನಾವು ಪೂಜೆ ಮಾಡ್ತಾ ಇದೀವಿ.
ಕಾಮಗಾರಿ ಚಾಲನೆ ಮಾಡ್ತಾ ಇದೀವಿ. ಅವ್ರು ಮಾಡಿದ್ರೆ ಸರಿ, ನಾವು ಮಾಡಿದ್ರೆ ತಪ್ಪು ಅಂತ ಒಂದು ಭಾವನೆ ಅವರು ಎಲ್ಲರಿಗೆ ಅವರು ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಜನರಿಗೂ ಕೂಡ ಗೊತ್ತಾಗಿದೆ ಕಿ ಪಾಪನಾಶ್ ದೇವಸ್ಥಾನದ ಅಭಿವೃದ್ಧಿ ಇವ್ರು ಮಾಡ್ತಾ ಇದ್ರೆ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈ ತರ ಪ್ರತಿಭಟನೆ ಮಾಡೋದು ಅವರಿಗೆ ಶೋಭೆ ತರೋದಿಲ್ಲ. ಪ್ರತಿಭಟನೆ ಯಾವಾಗ ಮಾಡಬೇಕು? ಅಭಿವೃದ್ಧಿ ಆಗ್ತಾ ಇಲ್ಲ, ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಆವಾಗ ಪ್ರತಿಭಟನೆ ಮಾಡಲಿ. ಅದೇ ಅಭಿವೃದ್ಧಿ ಆಗ್ತಾ ಇದೆ, ಕೆಲಸ ಆಗ್ತಾ ಇದೆ, ಕಾಮಗಾರಿ ನಾವು ಚಾಲನೆ ಕೊಡ್ತಾ ಇದೀವಿ ಅಂತಂದ್ರೆ ಅವ್ರು ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ಬಹಳ ಆಶ್ಚರ್ಯ ಮಾತು ಅಂತ ನನಗೆ ಅನ್ಸುತ್ತೆ. ಅದ್ರ ಜೊತೆ ಅವ್ರು ಇದನ್ನು ಅಂತಾರ ಕಿ ನಾನು ತಗೊಂಡ್ ಬಂದಿದ್ದೀನಿ, ನೀವು ತಗೊಂಡ್ ಬಂದಿಲ್ಲ, ಹಾಗೆ ಹೀಗೆ. ಇದು ಸರ್ಕಾರದ ದುಡ್ಡು. ಯಾರೂ ಕೂಡ ಸರ್ಕಾರದ ದುಡ್ಡು ಅಂತಂದ್ಮೇಲೆ ಎಲ್ಲರೇ ಎಲ್ಲರದು ದುಡ್ಡು ಬಂತು. ಇದರಲ್ಲಿ ಜನರ ತೆರಿಗೆ ಟ್ಯಾಕ್ಸ್ ಏನು ನಾವೆಲ್ಲ ಕಟ್ತೀವಿ, ಅದೇ ಸರ್ಕಾರದ ದುಡ್ಡಿಂದ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ. ಈಗ ಸರ್ಕಾರದ ದುಡ್ಡು ಅಂತಂದ್ಮೇಲೆ ಅದು ನಿಮ್ಮೆಲ್ಲರ ದುಡ್ಡಾಯ್ತು. ಈಗ ನಾನು ಜನಪ್ರತಿನಿಧಿ, 20 ಲಕ್ಷ ಜನರ ಜನಪ್ರತಿನಿಧಿ. ಈಗ 20 ಲಕ್ಷ ಜನರಿಗೆ ನಾವು ಸೇರಿಸಿ ಎಲ್ಲರ ಕೈಯಿಂದ ನಾವು ಪೂಜೆ ಮಾಡಿಸ್ಲಕ್ಕಾಗತ್ತೇನು? ಆಗಲ್ಲ. ಅದಕ್ಕೆ ಜನಪ್ರತಿನಿಧಿಯಾಗಿ ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆ. ಒಬ್ಬ ಜನಪ್ರತಿನಿಧಿಯಾಗಿ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆಗಿ ಎಲ್ಲರಿಗೂ ಕೂಡ ಆ ತರ ಮಾಡಕ್ಕಾಗಲ್ಲ. ಅದಕ್ಕೆ ನಾವು ಸಂವಿಧಾನದಲ್ಲಿ ಚುನಾವಣೆ ಇರುತ್ತೆ, ಜನಪ್ರತಿನಿಧಿ ಬರ್ತಾರೆ, ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಬರ್ತಾರೆ. ಅದಕ್ಕಾಗಿ ಜನಪ್ರತಿನಿಧಿಯಾಗಿ ನೀವು ನನ್ಗೆ ಆಯ್ಕೆ ಮಾಡಿದಿರಿ. ನನ್ಗೆ ಆಯ್ಕೆ ಮಾಡಿ ಸಲಕ್ಕೆ ನಾನು ಪೂಜೆ ಮಾಡ್ತಾ ಇದ್ದೀನಿ, ನಾನು ಕಾಮಗಾರಿ ಚಾಲನೆ ಕೊಡ್ತಾ ಇದ್ದೀನಿ. ಅದ್ರಲ್ಲಿ ತಪ್ಪೇನು? ನಾನು ಬರೀ ನಾನು ಚಾಲನೆ ಕೊಡ್ತಾ ಇಲ್ಲ, ನಿಮ್ ಪರವಾಗಿ ನಾನು ಚಾಲನೆ ಕೊಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಬಂದು ಚಾಲನೆ ಕೊಡಕ್ ಆಗಲ್ಲ ಅಂತ ಜಿಲ್ಲೆಯ ಜನತೆ ಪರವಾಗಿ, ಕ್ಷೇತ್ರ ಜನತೆ ಪರವಾಗಿ ನಾನು ಬಂದು ಕಾಮಗಾರಿಯನ್ನು ಕೇಂದ್ರ ಸರ್ಕಾರದ ಹಣ ಇದ್ದಿಸಲಿಕ್ಕೆಂದು ನಾನು ಚಾಲನೆ ಕೊಡ್ತಾ ಇದ್ದೀನಿ. ಇದರಲ್ಲಿ ನನ್ನ ಅಭಿಪ್ರಾಯ ಪ್ರಕಾರ ಏನೂ ತಪ್ಪಿಲ್ಲ. ಆದ್ರೂ ಕೂಡ ಅವರು ರಾಜಕೀಯದ್ರಲ್ಲಿ ತಂದು ಒಂದು ರೀತಿಯಲ್ಲಿ ನಮ್ಗೆ ಅಡ್ಡ ಹಾಕ್ಬೇಕು, ಜಗಳ ಹಚ್ಬೇಕು, ಇದು ಕಾರ್ಯಕ್ರಮ ಹಾಳಾಗಬೇಕು ಅಂತ ಅವರೆಲ್ಲ ಉದ್ದೇಶಿದ್ರು ಕೂಡ ಇವತ್ತು ನ್ಯೂಸ್ ನೀವು ನೋಡ್ಬೋದು. ಬಹಳಷ್ಟು ಶಾಂತಿಯಿಂದ, ಬಹಳಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಕಾಮಗಾರಿ ಕೂಡ ಚಾಲನೆ ಆಗಿದೆ. ದೇವಸ್ಥಾನದಲ್ಲಿ ಕೂಡ ನಾವು ಪೂಜೆ ಸಲ್ಲಿಸಿದ್ದೀವಿ. ವೇದಿಕೆ ಕಾರ್ಯಕ್ರಮ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಅದಕ್ಕೆ ಎಲ್ಲ ಜಿಲ್ಲಾಡಳಿತ ವತಿಯಿಂದ ಬಹಳ ಒಳ್ಳೆ ರೀತಿಯಲ್ಲಿ ಅವರು ಕೂಡ ಆರ್ಗನೈಸ್ ಮಾಡಿದ್ದಾರೆ. ನೀವು ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲರೂ ನಮ್ಮವರೆಲ್ಲರೂ ನೀವು ಬಂದಿದ್ದೀರಿ, ಎಲ್ಲರೂ ಸ್ಪಂದನೆ ಕೊಟ್ಟಿದ್ದೀರಿ. ಅದಕ್ಕೆ ಮತ್ತೆ ನಾನು ಜಾಸ್ತಿ ಸಮಯ ತಗೊಳಕ್ ಹೋಗೋದಿಲ್ಲ. ಮತ್ತೆ ನಮ್ಮ ಡಾಕ್ಟರ್ ಸಾಹೇಬರು, ರಹೀಮ್ ಖಾನ್ ಸರು, ಉಸ್ತುವಾರಿ ಸಚಿವರು ಎಲ್ಲರೂ ಮಾತನಾಡೋರಿದ್ದಾರೆ. ಅದಕ್ಕೆ ನಾನು ಜಾಸ್ತಿ ಸಮಯ ತಗೊಳಕ್ ಹೋಗೋದಿಲ್ಲ. ಇದೇ ರೀತಿಯಲ್ಲಿ ಅಭಿವೃದ್ಧಿ ಪಥದಲ್ಲಿ ನಾವು ಬೀದರ್ ಜಿಲ್ಲೆ, ಬೀದರ್ ಕ್ಷೇತ್ರವನ್ನು ನಾವು ತಗೊಂಡು ಹೋಗೋಣ ಅಂತ ತಮಗೆ ಹೇಳಿ ಎಲ್ಲರಿಗೂ ನನ್ನ ವತಿಯಿಂದ ಮತ್ತೊಂದ್ಸಲ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್.